ಸ್ನೇಹಿತರೆ, ದೆಹಲಿಯ ಇಂದ್ರಾಪುರಿಯಲ್ಲಿ ದೇವೇಂದ್ರ ಶರ್ಮಾ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾರೆ. ಫೆಬ್ರವರಿ 1, 2021ಕ್ಕೆ ಇವರ ಎರಡನೇ ಮಗಳು ಪ್ರಿಯಾಂಕಾಗೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಇದಾದ ಸ್ವಲ್ಪ ಹೊತ್ತಿನ ನಂತರ ವಾಮಿಟಿಂಗ್ ಶುರುವಾಗುತ್ತೆ. ಪ್ರಿಯಾಂಕಾ ತನ್ನ ತಾಯಿ ಅನಿತಾ ಶರ್ಮಾ ಜೊತೆ ಈ ಮಾತನ್ನು ಹೇಳ್ಕೊತಾಳೆ. ಇದಾದ ಸ್ವಲ್ಪ ಹೊತ್ತಿನ ನಂತರ ಪ್ರಿಯಾಂಕಾಗೆ ಭಯಂಕರ ಕೈಕಾಲು ನೋವು ಶುರುವಾಗುತ್ತೆ. ಹೀಗೆ ಇದ್ದಕ್ಕಿದ್ದಂತೆ ತನ್ನ ಮಗಳ ಆರೋಗ್ಯ ಕೆಡ್ತಾ ಇರೋದನ್ನು ನೋಡಿ ದೇವೇಂದ್ರ ಶರ್ಮಾ ಅವರು ದೆಹಲಿಯ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಈಗ ಅಲ್ಲಿ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಏನೇನೋ ಟೆಸ್ಟಿಂಗ್ಗಳು ಮಾಡ್ತಾರೆ. 24 ಗಂಟೆ ಟೈಮ್ ಕಳೆದೋಗುತ್ತೆ. ಆದರೆ ಪ್ರಿಯಾಂಕಾಗೆ ಇವೆಲ್ಲ ನೋವುಗಳು ಕಮ್ಮಿ ಆಗೋದಕ್ಕೆ ಬದಲು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಇದೇ ಥರ ಅಪೋಲೋದಲ್ಲಿ 3 ದಿನ ಕಳೆಯುತ್ತೆ. ಅಂದರೆ ಫೆಬ್ರವರಿ 1ರಿಂದ ಫೆಬ್ರವರಿ 3ನೇ ತಾರೀಕು ಬರುತ್ತೆ. ಇಷ್ಟು ದಿನದಲ್ಲಿ ಪ್ರಿಯಾಂಕಾ ಕೈಕಾಲುಗಳು ಒಂಥರ ಕುಷ್ಠರೋಗ ಬಂದಿರೋ ಥರ ಬೆಂಡಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನೀವು ನಾಗರ ಅಂತ ಚರ್ಮ ರೋಗ ನೋಡಿರ್ಬೋದು, ಆ ಥರದ ಸಿಂಪ್ಟಮ್ಗಳು ಈ ಪ್ರಿಯಾಂಕಾ ಮೈ ಮೇಲೆ ಕಾಣಿಸ್ಕೊತಾ ಇರುತ್ತೆ. ಹೀಗೆ ಟೈಮ್ ಟು ಟೈಮ್ ತಮ್ಮ ಮಗಳ ಆರೋಗ್ಯ ಕೆಡ್ತಾ ಇರೋದನ್ನು ನೋಡಿ ದೇವೇಂದ್ರ ಶರ್ಮಾ ಅವರು ತಮ್ಮ ಮಗಳನ್ನು ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು BKL ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಅಂತ ಒಂದು ಆಸ್ಪತ್ರೆ ಇರುತ್ತೆ, ಅಲ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಈಗ ಅಲ್ಲಿ ಟ್ರೀಟ್ಮೆಂಟ್ ಶುರುವಾಗುತ್ತೆ. ಮೊದಲು ಬ್ಲಡ್ ಟೆಸ್ಟ್ ನಡೆಯುತ್ತೆ. ಆನಂತರ ಇಡೀ ಬಾಡಿನೆಲ್ಲ ಚೆಕ್ ಮಾಡ್ತಾರೆ. ಆದರೆ ಏನೇ ಟೆಸ್ಟಿಂಗ್ ಮಾಡಿದ್ರೂ ಕೂಡ ಪ್ರಿಯಾಂಕಾ ಬಾಡಿಲಿ ಎಲ್ಲ ನಾರ್ಮಲ್ ಆಗಿರುತ್ತೆ. ಏನು ವ್ಯತ್ಯಾಸ ಕಂಡು ಬರಲ್ಲ. ಈ ಆಸ್ಪತ್ರೆ ಏನು ಸಣ್ಣ ಪುಟ್ಟ ಆಸ್ಪತ್ರೆ ಅನ್ಕೋಬೇಡಿ, ಇದೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರುತ್ತೆ. ಈಗ ಇಲ್ಲಿ ಪ್ರಿಯಾಂಕಾಳ ಪ್ರತಿಯೊಂದು ಪಾರ್ಟ್ಸನ್ನು ಸಪ್ರೇಟಾಗಿ ಟೆಸ್ಟ್ ಮಾಡ್ತಾರೆ. ಕಿಡ್ನಿ, ಲಿವರ್, ಹಾರ್ಟ್, ಹೀಗೆ ಪ್ರತಿಯೊಂದನ್ನು ಕೂಡ ಟೆಸ್ಟ್ ಮಾಡಿ ನೋಡ್ತಾರೆ. ಆದರೆ ಪ್ರಿಯಾಂಕಾಳಲ್ಲಿ ಯಾವುದೇ ಆದಂಥ ವ್ಯತ್ಯಾಸ ಕಂಡು ಬರಲ್ಲ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಪ್ರಿಯಾಂಕಾಳ ಸ್ಥಿತಿ ಬರ್ತಾ ಕೆಡ್ತಾ ಹೋಗ್ತಾ ಇರುತ್ತೆ. ಈ ಪ್ರಿಯಾಂಕಾ ಲಂಡನ್ನ ಬೇಸ್ ಬಿಸ್ನೆಸ್ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇರ್ತಾಳೆ. ಇತ್ತೀಚೆಗಷ್ಟೇ ರಜಕ್ಕೆ ಅಂತ ಮನೆಗೆ ಬಂದಿರ್ತಾಳೆ. ಹೀಗೆ ರಜಕ್ಕೆ ಅಂತ ಬಂದಂತಹ ಪ್ರಿಯಾಂಕಾ ಸ್ಥಿತಿ ಈ ಥರ ಕೆಡ್ತಾ ಇರೋದನ್ನು ನೋಡಿ ಮನೆಯವರೆಲ್ಲ ಹೈರಾಣಾಗಿರ್ತಾರೆ. ಇವಳಿಗೆ ಯಾಕಾಯಿತು, ಹೇಗಾಯಿತು, ಏನಾಯಿತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಈಗ ಪ್ರಿಯಾಂಕಾಗೆ ತಲೆ ಕೂದಲು ಕೂಡ ಉದುರೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಡಾಕ್ಟರ್ಗಳಿಗೆ ಈ ಕೇಸ್ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಇಲ್ಲಿ ಡಾಕ್ಟರ್ಗಳು ಕೂಡ ಮಿತಿ ಮೀರಿ ಕಷ್ಟಪಟ್ಟು ಏನೇನೋ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಆದರೆ ಒಂದು ವ್ಯತ್ಯಾಸ ಏನಂದರೆ ಇಲ್ಲಿ ಪ್ರಿಯಾಂಕಾಗೆ ಆಗಿರುವಂಥ ಈ ಇನ್ಫೆಕ್ಷನ್ ಯಾವುದು ಅಂತ ಡಾಕ್ಟರ್ಗಳಿಗೆ ಗೊತ್ತಾಗ್ತಾರಲ್ಲ. ಡಾಕ್ಟರ್ಗಳು ಬರೀ ಅಂದಾಜಿಂದ ಗೆಸ್ ಮಾಡಿಕೊಂಡು ಏನೇನೋ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ನಿಮ್ಮ ಬಾಡಿಲಿ ಯಾವುದೋ ಒಂದು ಕಾಯಿಲೆ ಬಂದು ಡಾಕ್ಟರ್ಗೆ ಆ ಕಾಯಿಲೆ ಬಗ್ಗೆ ಗೊತ್ತಿಲ್ಲದೆ ಬರೀ ಅಂದಾಜಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದರೆ ಇದು ತುಂಬ ಡೇಂಜರಸ್ ಆಗಿರುತ್ತೆ. ಯಾಕೆಂದರೆ ಆ ಟ್ರೀಟ್ಮೆಂಟ್ಗೆ ಆ ಕಾಯಿಲೆ ಮ್ಯಾಚ್ ಆದರೆ ನಿಮ್ಮ ಅದೃಷ್ಟಕ್ಕೆ ನೀವು ಬಚಾವಾಗ್ತೀರಾ. ಇಲ್ಲಾಂದರೆ ಆ ಟ್ರೀಟ್ಮೆಂಟ್ ಫೇಲ್ ಆಗುತ್ತೆ. ಆ ನಂತರ ದೇವರ ಗತಿ. ಈ ಪ್ರಿಯಾಂಕಾ ಸ್ಥಿತಿ ಎಷ್ಟು ಕೆಡ್ತಾ ಹೋಗುತ್ತೆ ಅಂದರೆ ಈ ಪ್ರಿಯಾಂಕಾ ಅಡ್ಮಿಟ್ ಆದಂಥ 12 ದಿನದ ನಂತರ ಪ್ರಿಯಾಂಕಾ ಆಸ್ಪತ್ರೆಯಲ್ಲಿ ತೀರ್ಕೋತಾಳೆ. ಸ್ನೇಹಿತರೆ, ನೀವು ಸ್ವಲ್ಪ ಹಾಗೆ ಯೋಚನೆ ಮಾಡಿ ನೋಡಿ. ಒಂದು ಮನೆಯಲ್ಲಿ ಒಬ್ಬ ಹೆಲ್ತಿಯಾಗಿದ್ದಂಥ ಒಬ್ಬ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಕೆಡುತ್ತೆ. 12 ದಿನದಲ್ಲಿ ಅವನು ತೀರೋಗ್ತಾನೆ ಅಂದರೆ ಆ ಮನೆಯವ್ರಿಗೆ ಯಾವ ಥರ ಆಗ್ತಾ ಇರುತ್ತೆ. ಅದರಲ್ಲೂ ವಯಸ್ಸಿಗೆ ಬಂದಂಥ ಮಗಳು, ಹೆಲ್ತಿಯಾಗಿದ್ದಂಥವಳು, ಆ್ಯಕ್ಟಿವ್ ಆಗಿದ್ದಂಥವಳು, ಈ ಥರ ಆರೋಗ್ಯ ಕೆಡುತ್ತೆ, ಅವಳು ತೀರೋಗ್ತಾಳೆ ಅಂದರೆ ಆ ಮನೆಯವ್ರಿಗೆ ಯಾವ ಥರ ಆಗ್ತಾ ಇರುತ್ತೆ. ಸರಿ, ಇದೆಲ್ಲ ಕಳೆದು 1 ವಾರ ಮಾತ್ರ ಆಗಿರುತ್ತೆ. ಈಗ ದೇವೇಂದ್ರ ಶರ್ಮಾ ಅವ್ರಿಗೆ ಹೊಟ್ಟೆಲಿ ನೋವು ಕಾಣಿಸ್ಕೊಳ್ಳುತ್ತೆ. ಕೈ ಕಾಲುಗಳು ಊದ್ಕೋತಾ ಇರುತ್ತೆ. ತಲೆ ಕೂದಲು ಉದುರ್ತಾ ಇರುತ್ತೆ. ಈಗ ದೇವೇಂದ್ರ ಶರ್ಮಾ ಅವರನ್ನು ಕರ್ಕೊಂಡೋಗಿ ಅದೇ BKL ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಇದಾಗಿ 1-2 ದಿನದ ನಂತರ ಈ ದೇವೇಂದ್ರ ಶರ್ಮಾ ಅವರ ಹೆಂಡತಿ ಅನಿತಾ ಶರ್ಮಾ ಅವ್ರಿಗೂ ಕೂಡ ಸೇಮ್ ಇದೇ ಥರ ಸಿಂಪ್ಟಮ್ಗಳು ಕಾಣೋದಕ್ಕೆ ಶುರುವಾಗುತ್ತೆ. ಹೊಟ್ಟೆಯಲ್ಲಿ ನೋವು, ಕೈಕಾಲುಗಳು ಊದ್ಕೊಳ್ಳೋದು, ತಲೆ ಕೂದಲು ಉದುರೋದು, ಇದೆಲ್ಲ ಶುರುವಾಗುತ್ತೆ. ಅವ್ರನ್ನೂ ಕೂಡ ತಗೊಂಡೋಗಿ ಅದೇ BKL ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಸ್ನೇಹಿತರೆ, ಈಗ ಇಲ್ಲಿ ಪ್ರತಿಯೊಬ್ಬರು ಕೂಡ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬರು ಲೇಡಿ ಇರ್ತಾರೆ, ಅವ್ರ ಮೇಲೆ ಅನುಮಾನ ಪಡ್ತಾ ಇರ್ತಾರೆ. ಅವ್ರು ಏನಾದರೂ ಒಂದು ಮಿಕ್ಸ್ ಮಾಡಿ ಕೊಟ್ಟಿರ್ಬೋದು, ಇದರಿಂದಾಗಿ ಆ ಮನೆಯಲ್ಲಿ ಒಬ್ಬೊಬ್ರಿಗೆ ಈ ಥರ ಆರೋಗ್ಯ ಕೆಡ್ತಾ ಇರ್ಬೋದು ಅಂತ. ಆದರೆ ಈ ಅನಿತಾ ಶರ್ಮಾ ಅವರು ಅಡ್ಮಿಟ್ ಆದಂಥ 1-2 ದಿನದ ನಂತರ ಆ ಮನೆಯಲ್ಲಿ ಕೆಲಸ ಮಾಡುವಂತಹ ಲೇಡೀಸ್ಗೂ ಕೂಡ ಅದೇ ಥರ ಆರೋಗ್ಯ ಕೆಡುತ್ತೆ. ಅವರನ್ನು ಕೂಡ ಕರ್ಕೊಂಡೋಗಿ ಅದೇ BKL ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಈ BKL ಆಸ್ಪತ್ರೆಯಲ್ಲಿ ಪ್ರಿಯಾಂಕಾಳನ್ನು ಅಡ್ಮಿಟ್ ಮಾಡಿದಾಗ ಅವರ ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಈ ಪ್ರಿಯಾಂಕಾ ತೀರ್ಕೊಂಡಿದ್ದನ್ನು ನೋಡಿ ಈ 3 ಜನರನ್ನು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಸರ್ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಸರ್ ಗಂಗಾರಾಮ್ ಆಸ್ಪತ್ರೆಯ ಡಾಕ್ಟರ್ಗಳು ಇವರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತರಿಸಿ ರಿಸರ್ಚ್ ಮಾಡಿ ನೋಡ್ತಾರೆ. ಆ BKL ಆಸ್ಪತ್ರೆಯಲ್ಲಿ ಮಾಡಿದಂಥ ಟ್ರೀಟ್ಮೆಂಟನ್ನು ಇವ್ರು ಮಾಡಲ್ಲ, ಇವರು ಬೇರೆ ಇನ್ನೊಂದು ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಹೀಗೆ ಮಾಡಿದಾಗ ದೇವೇಂದ್ರ ಶರ್ಮಾ ಮತ್ತು ಅವರ ಮನೆಯಲ್ಲಿ ಕೆಲಸ ಮಾಡುವಂಥ ಆ ಲೇಡೀಸ್ನ ಆರೋಗ್ಯ ಸುಧಾರಿಸ್ತಾ ಬರುತ್ತೆ. ಆದರೆ ಅನಿತಾ ಶರ್ಮಾ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡ್ತಾ ಇರುತ್ತೆ. ಆದರೆ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ನಡೆದೋಗಿರುತ್ತೆ.
ಪ್ರಿಯಾಂಕಾ ಆರೋಗ್ಯ ಕೆಡೋದಕ್ಕೆ ಒಂದು ದಿನ ಮೊದಲು ಈ ದೇವೇಂದ್ರ ಶರ್ಮಾ ಅವರ ದೊಡ್ಡ ಮಗಳು ದಿವ್ಯಾ ತನ್ನ ತಾಯಿ ಮನೆಯಿಂದ ತನ್ನ ಗಂಡನ ಮನೆಗೆ ಹೋಗಿರ್ತಾಳೆ. ಇಷ್ಟು ದಿನ ತಾಯಿ ಮನೆಯಲ್ಲೇ ಇರ್ತಾಳೆ. ಪ್ರಿಯಾಂಕಾ ಆರೋಗ್ಯ ಕೆಡೋದಕ್ಕೆ ಒಂದು ದಿನ ಮೊದಲು ತನ್ನ ಗಂಡನ ಮನೆಗೆ ಹೋಗಿರ್ತಾಳೆ. ಹೀಗೆ ದಿವ್ಯಾ ತನ್ನ ಗಂಡನ ಮನೆಗೆ ಹೋದ ಮಾರನೇ ದಿನದಿಂದ ಆ ಮನೆಯ ಪ್ರತಿಯೊಬ್ಬರ ಆರೋಗ್ಯ ಕೆಡ್ತಾ ಬರುತ್ತೆ. ಇದನ್ನೆಲ್ಲ ನೋಡಿದಾಗ ಪ್ರತಿಯೊಬ್ಬರು ಕೂಡ ದಿವ್ಯಾ ಮನೆಯಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿ ತನ್ನ ಗಂಡನ ಮನೆಗೆ ಹೋಗಿರ್ಬೋದು ಅಂತ ದಿವ್ಯಾ ಮೇಲೆ ಅನುಮಾನ ಪಡ್ತಾ ಇರ್ತಾರೆ. ಇದಾಗಿ ಸುಮಾರು ಮಧ್ಯಾಹ್ನ ಕಳೀತಾ ಬರುತ್ತೆ. ದೇವೇಂದ್ರ ಶರ್ಮಾ ಅವ್ರಿಗೆ ಅವರ ಅಳಿಯ ಫೋನ್ ಮಾಡ್ತಾನೆ. ಅವರ ಮಗಳು ದಿವ್ಯಾ ಆರೋಗ್ಯ ಕೂಡ ಅಲ್ಲಿ ಕೆಟ್ಟೋಗಿರುತ್ತೆ. ಈಗ ಅವಳನ್ನು ಕೂಡ ಕರ್ಕೊಂಡು ಬಂದು ಅದೇ ಸರ್ಗಂಗಾರಾಮ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ಇಲ್ಲಿ ಯಾರ ಮೇಲೆ ಅನುಮಾನ ಬರುತ್ತೆ ಅವರ ಆರೋಗ್ಯ ಕೆಡುತ್ತೆ, ಅವರನ್ನು ಕೂಡ ಕರ್ಕೊಂಡು ಬಂದು ಅದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾ ಇರ್ತಾರೆ. ಈ ದಿವ್ಯಾಳನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದಾಗ ಅವಳ ಸ್ಥಿತಿ ಈ 3 ಜನರಿಗಿಂತ ತುಂಬ ಗಂಭೀರವಾಗಿರುತ್ತೆ. ಈ ದಿವ್ಯಾಳನ್ನು ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದಂಥ ಕೇವಲ ಒಂದು 16ರಿಂದ 17 ಗಂಟೆ ಮಾತ್ರ ಕಳೆದಿರುತ್ತೆ. ಈ ದಿವ್ಯಾ ಸ್ಥಿತಿ ಎಷ್ಟೊಂದು ಗಂಭೀರವಾಗಿರುತ್ತೆ ಅಂದರೆ ಅವಳು ಕೋಮಾಗೆ ಹೊರಟೋಗ್ತಾಳೆ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೇವೇಂದ್ರ ಶರ್ಮಾ ಅವರು ತಮ್ಮ ಒಂದು ಮಗಳನ್ನು ಸುಟ್ಟಾಕಿ ಬಂದು ಸರಿಯಾಗಿ 1 ವಾರ ಕೂಡ ಕಳೆದಿಲ್ಲ. ಈಗ 2ನೇ ಮಗಳ ಆರೋಗ್ಯ ಕೆಟ್ಟಿದೆ. ಅವಳು ಕೂಡ ಕೋಮಾಗೆ ಹೊರಟೋಗಿದ್ದಾಳೆ. ಇವತ್ತಲ್ಲ ನಾಳೆ ಅವಳು ಕೂಡ ಸಾಯ್ಬೋದು. ಇಲ್ಲಿ ದೇವೇಂದ್ರ ಶರ್ಮಾ ಅವ್ರಿಗೆ ಯಾವ ಥರ ಆಗ್ತಾ ಇರ್ಬೋದು? ಸ್ನೇಹಿತರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರಪಂಚದ ಎಲ್ಲ ಕಷ್ಟಗಳು ಒಂದೇ ಸಲ ಬಂದು ಈ ದೇವೇಂದ್ರ ಶರ್ಮಾ ಅವರ ಮನೆಯಲ್ಲಿ ನುಗ್ಗಿ ತಾಂಡವ ಮಾಡ್ತಾ ಇದೆ ಅನ್ನೋ ಥರ ಕಾಣ್ತಾ ಇರುತ್ತೆ. ಇದೇ ಇಲ್ಲಿ ಇನ್ನೊಂದು ಕಡೆ ಒಂದೇ ಮನೆಯ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಮ್ಮ ಆರೋಗ್ಯ ಕೆಡಿಸ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಸೇಮ್ ಒಂದೇ ಥರ ಸಿಂಪ್ಟಮ್ಗಳು ಕಾಣ್ತಾ ಇದೆ. ಇದನ್ನು ನೋಡಿದಾಗ ಮೆಡಿಕಲ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ಬ್ರಿಗೇಡಿಯರ್ ಕಟೋಚ್ ಅವ್ರಿಗೆ ಯಾಕೋ ಸ್ವಲ್ಪ ಅನುಮಾನ ಬರುತ್ತೆ. ಅವರು ನೋಡ್ತಾರೆ, ಇವರೆಲ್ಲರಿಗೂ ಎಲ್ಲ ಥರದ ಟೆಸ್ಟ್ಗಳನ್ನ ಮಾಡಿರ್ತಾರೆ, ಆದರೆ ಮೆಟಲ್ ಟೆಸ್ಟ್ ಮಾತ್ರ ಮಾಡಿರಲ್ಲ. ಅದಕ್ಕಾಗಿ ಬ್ರಿಗೇಡಿಯರ್ ಕಟೋಚ್ ಅವರು ಇವರೆಲ್ಲರಿಗೂ ಒಂದ್ಸಲ ಮೆಟಲ್ ಟೆಸ್ಟನ್ನು ಮಾಡಿಸ್ತಾರೆ. ಹೀಗೆ ಇವರ ಬಾಡಿಯಲ್ಲಿ ಮೆಟಲ್ ಟೆಸ್ಟ್ ಮಾಡಿಸಿದಾಗ ಇವರ ಬಾಡಿಲಿ ಥೈಲಿಯಂ ಕಾಣಿಸ್ಕೊಳ್ಳುತ್ತೆ. ಸ್ನೇಹಿತರೆ, ಈ ಥೈಲಿಯಂ ಅಂದರೆ ಇದೊಂದು ತುಂಬ ಹೆವಿ ಮೆಟಲ್ ಆಗಿರುತ್ತೆ. ಇದು ಎಷ್ಟು ಹೆವಿ ಮೆಟಲ್ ಆಗಿರುತ್ತೋ ಅಷ್ಟೇ ಪಾಯ್ಸನಿಂಗ್ ಕೂಡ ಆಗಿರುತ್ತೆ. ಸ್ನೇಹಿತರೆ, ಈ ಥೈಲಿಯಮನ್ನು ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ, ಆದರೆ ಕೆಲವೊಂದು ಕಡೆ ಇದನ್ನು ಯೂಸ್ ಮಾಡ್ತಾರೆ. ಈ ಥೈಲಿಯಮನ್ನು ಕನ್ನಡಕ ತಯಾರಿಸುವಂಥ ಕಂಪ್ನಿಗಳು, ಹೆವಿ ಕಂಡಕ್ಟರನ್ನು ತಯಾರಿಸುವಂಥ ಕಂಪ್ನಿಗಳು ಯೂಸ್ ಮಾಡ್ತಾರೆ. ಆದರೆ ಈ ಥೈಲಿಯಂ ಮೆಡಿಕಲಲ್ಲಿ ಜನರಲ್ ಸ್ಟೋರಲ್ಲಿ ಸಿಗುವಂಥ ಪದಾರ್ಥ ಅಲ್ಲ. ಈ ಥೈಲಿಯಂ ಎಷ್ಟೊಂದು ಸೆಕ್ಯೂರ್, ಎಷ್ಟೊಂದು ಸೇಫ್ ಆಗಿರುತ್ತೆ ಅಂದರೆ, ಈ ಥೈಲಿಯಮನ್ನು ತಯಾರಿಸುವಂಥ ಕಂಪ್ನಿ ತನಗೆ ಆರ್ಡ್ರ್ ಬಂದಿರುವಂಥ ಕಂಪ್ನಿಗೆ ಕೊರಿಯರಲ್ಲಿ ಇಲ್ಲಾಂದರೆ ಪೋಸ್ಟಲ್ಲಿ ಇದನ್ನು ಡೆಲಿವರಿ ಮಾಡೋ ಹಾಗಿಲ್ಲ. ಒಂದು ವೇಳೆ ಇವ್ರಿಗೆ ಆರ್ಡ್ರ್ ಬಂದರೆ ಈ ಕಂಪ್ನಿ ಖುದ್ದು ತನ್ನ ಕೈಯಿಂದ ಯಾವ ಕಂಪ್ನಿ ಆರ್ಡ್ರ್ ಮಾಡಿತ್ತೋ ಆ ಕಂಪ್ನಿಗೆ ತನ್ನ ಕೈಯಿಂದ ತೊಗೊಂಡೋಗಿ ಆ ಕಂಪ್ನಿ ಕೈಯಲ್ಲೇ ಕೊಡಬೇಕು, ಬೇರೆ ಎಲ್ಲೂ ಇದನ್ನು ಲೀಕ್ ಮಾಡೋ ಹಾಗಿಲ್ಲ. ಹೀಗೆ ಇವರ ಬಾಡಿಲಿ ಥೈಲಿಯಂ ಡಿಟೆಕ್ಟ್ ಆದ ಸರಿಯಾಗಿ 8 ದಿನದ ನಂತರ ಅಂದರೆ ಫೆಬ್ರವರಿ 14, 2021ರಲ್ಲಿ ಇವರ ಬಾಡಿಲಿ ಥೈಲಿಯಂ ಡಿಟೆಕ್ಟ್ ಆಗಿರುತ್ತೆ. ಫೆಬ್ರವರಿ 22, 2021ಕ್ಕೆ ಅನಿತಾ ಅವರು ಆಸ್ಪತ್ರೆಯಲ್ಲಿ ತೀರ್ಕೋತಾರೆ. ಸ್ನೇಹಿತರೆ, ಈಗ ಡಾಕ್ಟರ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇವರ ಬಾಡಿಲಿ ಥೈಲಿಯಂ ಮಿಕ್ಸ್ ಆಗಿದೆ ಅಂತ. ಡಾಕ್ಟರ್ಗಳು ಏನೇನೋ ಪ್ರಯತ್ನ ಪಡ್ತಾರೆ, ಆದರೆ ಅನಿತಾ ಶರ್ಮಾ ಅವರನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಥೈಲಿಯಂ ಅಂದರೆ ಅಷ್ಟೊಂದು ಡೇಂಜರಸ್ ಆಗಿರುತ್ತೆ. ಈಗ ಇಲ್ಲಿ ಅನಿತಾ ಶರ್ಮಾ ಅವರು ತೀರ್ಕೋತಾರೆ. ಇದಾಗಿ ಸರಿಯಾಗಿ 5 ದಿನದ ನಂತರ ಇವರ ದೊಡ್ಡ ಮಗಳು ದಿವ್ಯಾ ಅವರು ಕೋಮಾದಲ್ಲಿರ್ತಾರೆ, ಅವರು ಕೂಡ ತೀರ್ಕೋತಾರೆ. ಸ್ನೇಹಿತರೆ, ಸುಮಾರು 1 ತಿಂಗಳ ಆಸ್ಪಾಸಲ್ಲಿ ಒಂದೇ ಮನೆಯ 3 ಹೆಣಗಳು ಬಿದ್ದೋಗಿರುತ್ತೆ. ಆ ಮನೆಯಲ್ಲಿ ಶೋಕ ಆಚರಿಸೋದಕ್ಕೂ ಯಾರೂ ಇಲ್ಲ. ಆ ಮನೆಯಲ್ಲಿ ದೇವೇಂದ್ರ ಶರ್ಮಾ ಅವರನ್ನು ಬಿಟ್ರೆ ಪ್ರತಿಯೊಬ್ಬರು ಸತ್ತೋಗಿರ್ತಾರೆ. ಇದಾದ ನಂತರ ಇವರಿಬ್ಬರ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಆದರೆ ಕೆಲವೊಂದು ಕಾರಣಗಳಿಂದ ಈ ಪ್ರಿಯಾಂಕಳ ಪೋಸ್ಟ್ ಮಾರ್ಟಮ್ ಮಾಡಿರಲ್ಲ. ಯಾಕೆಂದರೆ ಪ್ರಿಯಾಂಕಾ ಸತ್ತಾಗ ಯಾರಿಗೂ ಕೂಡ ಅನುಮಾನ ಇರಲ್ಲ, ಯಾವುದೋ ಒಂದು ಕಾಯಿಲೆ ಬಂದು ಸತ್ತೋಗಿದ್ದಾಳೆ ಅಂತ. ಆದರೆ ಇವರಿಬ್ಬರ ಬಾಡಿಲಿ ಥೈಲಿಯಂ ಸಲ್ಫೇಟ್ ಕಾಣಿಸ್ಕೊಂಡಿರುತ್ತೆ. ಅದಕ್ಕಾಗಿ ಇವರಿಬ್ಬರ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಹೀಗೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಇವರಿಬ್ಬರ ಬಾಡಿಲಿ ಥೈಲಿಯಂ ಸಲ್ಫೇಟ್ ಅದೆಷ್ಟೋ 1000 ಪಟ್ಟು ಹೆಚ್ಚಾಗಿ ಸಿಕ್ಕಿರುತ್ತೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಥೈಲಿಯಂ ಸಲ್ಫೇಟ್ ಬ್ಯಾನ್ ಆಗಿ ಅದೆಷ್ಟೋ ವರ್ಷಗಳು ಕಳೆದೋಗಿದೆ. ಈಗ ನೀವು ನೋಡ್ತೀನಿ ಅಂದರೂ ಥೈಲಿಯಂ ಸಲ್ಫೇಟನ್ನು ನೋಡೋದಕ್ಕಾಗಲ್ಲ. ಇಷ್ಟೊಂದು ಸೆಕ್ಯೂರ್ ಆದಂಥ ಈ ಪಾಯ್ಸನ್ ಇವರಿಬ್ಬರ ಬಾಡಿಲಿ ಯಾವ ಥರ ಡಿಟೆಕ್ಟ್ ಆಯಿತು ಅಂತ ದೇವೇಂದ್ರ ಶರ್ಮಾ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ. ಹೀಗೆ ಇವರು ಯೋಚನೆ ಮಾಡ್ತಾ ಮಾಡ್ತಾ ಇವರ ಮನೆಯಲ್ಲಿ ಸ್ವಲ್ಪ ದಿನದ ಹಿಂದೆ ನಡೆದಂಥ ಒಂದು ಘಟನೆಯನ್ನು ಜ್ಞಾಪಿಸ್ಕೋತಾರೆ. 2021 ಜನವರಿಲಿ ಇವರ ಮಗಳು ದಿವ್ಯಾ ತನ್ನ 2 ಅವಳಿ ಜವಳಿ ಮಕ್ಕಳುಗಳನ್ನ ಕರ್ಕೊಂಡು ಬಂದು ತಾಯಿ ಮನೆಗೆ ಬಂದಿರ್ತಾಳೆ. ಈ ದಿವ್ಯಾ ತಾಯಿ ಮನೆಗೆ ಬಂದು ತುಂಬ ದಿನಗಳು ಕಳೆದಿರುತ್ತೆ. ಆದರೆ ಜನವರಿ ತಿಂಗಳಲ್ಲಿ ಈ ದಿವ್ಯಾ ಗಂಡ ವರುಣ್ ಅವರ ಸಂಜೆ ಹೊತ್ತಲ್ಲಿ ಇದ್ದಕ್ಕಿದ್ದಂತೆ ಮಾವನ ಮನೆಗೆ ಬರ್ತಾನೆ. ಅಳಿಯ ಮಾವನ ಮನೆಗೆ ಬಂದರೆ ಏನು ವಿಶೇಷ ಅನ್ಕೋತೀರಾ? ಆದರೆ ವರುಣ್ ಅವರ ಈ ಮಾವನ ಮನೆಗೆ ಬರೋದು ಹೋಗೋದು ಮಾತುಕತೆ ಇದನ್ನೆಲ್ಲ ಬಿಟ್ಬಿಟ್ಟಿರ್ತಾನೆ.
ಆದರೆ ಇದ್ದಕ್ಕಿದ್ದಂತೆ ಸಂಜೆ ಹೊತ್ತಲ್ಲಿ ಮಾವನ ಮನೆಗೆ ಇದ್ದಕ್ಕಿದ್ದಂತೆ ಬಂದು ಪ್ರತ್ಯಕ್ಷ ಆಗ್ತಾನೆ. ಹೀಗೆ ವರುಣ್ ಅರೋರಾ ಬಂದದನ್ನ ನೋಡಿ ಅವನ ಮಾವನ ಮನೆಯವರು ಪ್ರತಿಯೊಬ್ಬರು ಕೂಡ ಶಾಕ್ ಆಗ್ತಾರೆ. ಆದರೆ ವರುಣ್ ಅರೋರಾ ನೋಡಿ ಹಳೇದನ್ನೆಲ್ಲ ಮರ್ತು ಇನ್ನು ಮುಂದೆ ಎಲ್ಲರೂ ಖುಷಿಯಾಗಿರೋಣ ಅಂತ ಇವನು ಫಿಶ್ ಕರಿ ತಂದಿರ್ತಾನೆ. ಆ ಫಿಶ್ ಕರಿಯನ್ನು ಅವನು ಖುದ್ದು ತನ್ನ ಕೈಯಿಂದ ಎಲ್ಲರಿಗೂ ಹಾಕ್ಕೊಡ್ತಾನೆ. ಬೇರೆಯವರು ಹೇಳ್ತಾರೆ ನೀನು ತಿನ್ನು ಅಂತ. ಆದರೆ ನಾನು ಒಂದು ಲಾಫ್ಟರ್ ಚಾಲೆಂಜ್ ನೋಡೋದಕ್ಕೆ ಹೋಗಿದ್ದೆ, ಅಲ್ಲಿ ಜೋರಾಗಿ ನಕ್ಕದಕ್ಕೆ ನನಗೆ ದೌಡೆಯಲ್ಲಿ ನೋವಾಯಿತು, ನಾನು ತಿನ್ನೋಕ್ಕಾಗಲ್ಲ ನೀವೆಲ್ಲ ತಿನ್ನಿ ಅಂತ ಅವನು ತನ್ನ ಕೈಯಿಂದ ಎಲ್ಲರಿಗೂ ಹಾಕ್ಕೊಡ್ತಾನೆ. ಆದರೆ ಆ ಟೈಮಲ್ಲಿ ಪ್ರಿಯಾಂಕಾ ಇರಲ್ಲ. ಪ್ರಿಯಾಂಕಾ ಬರೋದು ಸಂಜೆ ಆಗುತ್ತೆ, ಸಂಜೆವರೆಗೂ ಕಾಯ್ಕೊಂಡು ಕೂತಿರ್ತಾನೆ. ಪ್ರಿಯಾಂಕಾ ಬಂದ ನಂತರ ಪ್ರಿಯಾಂಕಾಗೂ ಕೂಡ 2 ದೊಡ್ಡ ಪೀಸ್ಗಳನ್ನ ಹಾಕಿ ಕೊಡ್ತಾನೆ. ಪ್ರಿಯಾಂಕಾ ಕೂಡ ಅಪರೂಪಕ್ಕೆ ಭಾವ ಬಂದಿದ್ದಾನೆ, ಫಿಶ್ ಕರಿ ತಂದಿದ್ದಾನೆ ಅಂತ ಖುಷಿಯಾಗಿ ತಿನ್ಬಿಡ್ತಾಳೆ. ಇದಾದ ನಂತರ ವರುಣ್ ಅರೋರಾ ಆ ಮನೆಯಿಂದ ಹೊರಟೋಗ್ತಾನೆ. ಹೀಗೆ ಹೋದಂಥ ವರುಣ್ ಅರೋರಾ ಮತ್ತೆ ಮಾವನ ಮನೆ ಕಡೆ ತಿರುಗಿ ನೋಡಲ್ಲ. ಇದಾಗಿ ಸ್ವಲ್ಪ ದಿನದ ನಂತರ ಪ್ರಿಯಾಂಕಾ ಆರೋಗ್ಯ ಕೆಡ್ತಾ ಬರುತ್ತೆ. ಇದಾದ ನಂತರ ನಾನು ಹೇಳ್ದಂಥ ಇಷ್ಟೆಲ್ಲ ಕತೆ ನಡೆದಿರುತ್ತೆ. ಈಗ ದೇವೇಂದ್ರ ಶರ್ಮಾ ಅವ್ರಿಗೆ ಈ ವರುಣ್ ಅರೋರಾ ಮೇಲೆ ಅನುಮಾನ ಇರುತ್ತೆ. ಅವರು ಪೊಲೀಸ್ ಸ್ಟೇಷನಲ್ಲಿ ಈ ವರುಣ್ ಅರೋರಾ ಹೆಸರು ಹೇಳ್ತಾರೆ. ಈಗ ಪೊಲೀಸರು ಈ ವರುಣನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ಆದರೆ ಅಷ್ಟೇ ಸಲೀಸಾಗಿ ವರುಣ್ ಒಂದು ಉತ್ತರ ಕೊಡ್ತಾನೆ. ನೋಡಿ, ಅವತ್ತು ನಾನು ಮಾವನ ಮನೆಗೆ ಹೋಗಿದ್ದು ನಿಜ, ಅವತ್ತೇನೋ ನನಗೆ ಮಾವನ ಮನೆ ಅಂತ ಪ್ರೀತಿ ಬಂದಿತ್ತು, ಅದಕ್ಕಾಗಿ ನಾನು ಫಿಶ್ ಕರಿ ಮಾಡಿಸ್ಕೊಂಡು ಹೋಗಿದ್ದೆ. ನಾನು ಯಾಕೆ ಆ ಫಿಶ್ ಕರಿಯಲ್ಲಿ ಥೈಲಿಯಮನ್ನು ಮಿಕ್ಸ್ ಮಾಡಿಕೊಳ್ಳಿ? ಸರಿ, ನಾನು ಥೈಲಿಯಂ ಸಲ್ಫೇಟನ್ನು ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನು ತೋರಿಸೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ವರುಣ್ ಕೇಳ್ತಾನೆ. ಇಲ್ಲಿ ವರುಣ್ ಕೇಳೋ ಪ್ರಕಾರ ಪೊಲೀಸರ ಹತ್ರ ಇವನು ಅವತ್ತು ಥೈಲಿಯಮನ್ನು ಮಿಕ್ಸ್ ಮಾಡಿದ್ದ ಅಂತ ತೋರಿಸೋದಕ್ಕೆ ಯಾವುದೇ ಸಾಕ್ಷಿಗಳಿರಲ್ಲ. ಅದಕ್ಕಾಗಿ ಪೊಲೀಸರು ಈ ವರುಣನ್ನು ಬಿಟ್ಟು ಕಳಿಸ್ತಾರೆ. ಇಲ್ಲಿ ವರುಣ್ ಏನು ಮಾಡಿರ್ತಾನೆ, ತಾನು ಯೂಸ್ ಮಾಡ್ತಾ ಇದ್ದಂಥ ಫೋನನ್ನು ಫ್ಯಾಕ್ಟ್ರಿ ರೀಸೆಟ್ ಮಾಡಿಬಿಟ್ಟಿರ್ತಾನೆ. ಈ ಥರ ಫ್ಯಾಕ್ಟ್ರಿ ರೀಸೆಟ್ ಮಾಡಿದಾಗ ಆ ಫೋನಲ್ಲಿ ಫೋಟೋಗಳಾಗ್ಬೋದು, ಮೆಸೇಜ್ಗಳಾಗ್ಬೋದು, ಪ್ರತಿಯೊಂದು ಕೂಡ ಡಿಲೀಟ್ ಆಗಿರುತ್ತೆ. ಸರಿ ಅಂತ ಹೋಗಿ ಅವನ ಲ್ಯಾಪ್ಟಾಪನ್ನು ಸರ್ಚ್ ಮಾಡಿ ನೋಡಿದ್ರೆ ಅವನು ಆ ಲ್ಯಾಪ್ಟಾಪನ್ನು ಕೂಡ ಫ್ಯಾಕ್ಟ್ರಿ ರೀಸೆಟ್ ಮಾಡಿಬಿಟ್ಟಿರ್ತಾನೆ. ಈಗ ಪೊಲೀಸರ ಕೈಗಳು ಖಾಲಿಯಾಗಿರುತ್ತೆ. ಆದರೂ ಕೂಡ ಪೊಲೀಸರ ಒಂದು ಟೆಕ್ ಟೀಮ್ ಇರುತ್ತೆ. ಇವನು ಫ್ಯಾಕ್ಟ್ರಿ ರೀಸೆಟ್ ಮಾಡೋದಕ್ಕೆ ಮೊದಲು ಏನೇನು ಡೇಟಾ ಯೂಸ್ ಮಾಡಿದ ಅದನ್ನೆಲ್ಲ ಮತ್ತೆ ರಿಕವರ್ ಮಾಡ್ತಾರೆ. ಹೀಗೆ ರಿಕವರ್ ಮಾಡಿದಾಗ ನೋಡ್ತಾರೆ ಈ ವರುಣ್ ಏನಿರ್ತಾನೆ ಇವನು ಎಷ್ಟೋ ಸಲ ಥೈಲಿಯಂ ಬಗ್ಗೆ ರಿಸರ್ಚ್ ಮಾಡಿರ್ತಾನೆ. ಹಾಗೆ ನೋಡ್ತಾ ಹೋಗ್ತಾರೆ ಈ ವರುಣ್ ಒಂದ್ಸಲ ಈ ದೇವೇಂದ್ರ ಶರ್ಮಾ ಅವರ ಕಂಪ್ನಿಯ ಹೆಸರಲ್ಲಿ ಒಂದು ಫೇಕ್ ಐಡಿಯನ್ನು ಮಾಡಿರ್ತಾನೆ. ಆ ಐಡಿಯಿಂದ ಒಂದು ಥೈಲಿಯಂ ಸಲ್ಫೇಟನ್ನು ತರಿಸಿರ್ತಾನೆ. ಆದರೆ ಆ ಥೈಲಿಯಂ ಸಲ್ಫೇಟನ್ನು ತನ್ನ ಮನೆಗೆ ತರಿಸಿರಲ್ಲ, ಇವರ ಒಬ್ಬ ಸೋದರ ಮಾವ ಇರ್ತಾರೆ, ಅವರ ಮನೆ ಅಡ್ರೆಸ್ಗೆ ತರಿಸಿರ್ತಾನೆ. ಆ ಮನೆಯಲ್ಲಿ ಒಬ್ಬ ವಾಚ್ಮ್ಯಾನ್ ಇರ್ತಾನೆ. ಆ ವಾಚ್ಮ್ಯಾನ್ ಹೆಸರು ಟಿಟ್ಟು ಅಂತ. ಅವನಿಗೆ ಹೋಗಿ ವಿಚಾರಣೆ ಮಾಡಿದಾಗ ಅವತ್ತು ಒಂದು ಪಾರ್ಸಲ್ ಬಂದಿತ್ತು ಅಂತ ಕನ್ಫರ್ಮ್ ಮಾಡ್ತಾ ಇದೆ. ಈ ವರುಣ್ ಅವರ ಸೋದರ ಮಾವ ಅವ್ರಿಗೂ ಕೂಡ ಇವನು ತನ್ನ ಅಡ್ರೆಸ್ಸಿಂದ ಒಂದು ಪಾರ್ಸಲ್ ತರಿಸಿದ್ದಾನೆ ಅಂತ ಗೊತ್ತಿರಲ್ಲ. ಯಾಕೆಂದರೆ ಆ ಟಿಟ್ಟು ಆ ಪಾರ್ಸಲನ್ನು ತಗೊಂಡೋಗಿ ವರುಣ್ಗೆ ಕೊಟ್ಟಿರ್ತಾನೆ. ಸರಿ, ಟಿಟ್ಟು ಏನಾದರೂ ಇದರಲ್ಲಿ ಶಾಮೀಲಾಗಿದ್ದಾನ ಅಂತ ನೋಡ್ತಾ ಹೋದರೆ ವರುಣ್ ಒಂದ್ಸಲ ಈ ಟಿಟ್ಟುಗೆ ಹೇಳಿರ್ತಾನೆ, ಒಂದು ಪಾರ್ಸಲ್ ಬರುತ್ತೆ ನನ್ನ ಮನೆಗೆ ತಂದುಕೊಡು ಅಂತ. ಟಿಟ್ಟು ಸಾಮಾನ್ಯವಾಗಿ ಆ ಪಾರ್ಸಲ್ ಬರುತ್ತೆ, ಆ ಪಾರ್ಸಲನ್ನು ತೊಗೊಂಡೋಗಿ ವರುಣ್ಗೆ ಕೊಟ್ಟಿರ್ತಾನೆ. ಟಿಟ್ಟುಗೆ ಆ ಪಾರ್ಸಲಲ್ಲಿ ಏನಿತ್ತು ಅಂತ ಗೊತ್ತಿರಲ್ಲ. ಈಗ ವರುಣನ್ನ ಮತ್ತೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರ್ತಾರೆ. ತಾವು ಕಲೆಕ್ಟ್ ಮಾಡಿರುವಂಥ ಎಲ್ಲ ಎವಿಡೆನ್ಸ್ಗಳನ್ನ ಮುಂದೆ ಹೇಳ್ತಾರೆ. ಈಗ ವರುಣ್ ಹತ್ರ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೇ ಕಾರಣ ಇರಲ್ಲ. ವರುಣ್ ಈಗ ಪೊಲೀಸರ ಮುಂದೆ ಹೌದು ಅವತ್ತು ಫಿಶ್ ಕರಿಲಿ ಥೈಲಿಯಮನ್ನು ಮಿಕ್ಸ್ ಮಾಡಿದ್ದು ನಾನೇ ಅಂತ ಒಪ್ಕೋತಾನೆ. ಪೊಲೀಸರು ಕೇಳ್ತಾರೆ ನಿನ್ಗೆ ಯಾಕೆ ಆ ಮನೆ ಮೇಲೆ ಇಷ್ಟೊಂದು ದ್ವೇಷ ಅಂತ. ಅದಕ್ಕೆ ವರುಣ್ ಒಂದು ಉತ್ತರ ಕೊಡ್ತಾನೆ, ನಮ್ಮ ಮಾವನ ಮನೆಯಲ್ಲಿ ತುಂಬ ದೊಡ್ಡ ಕೋಟ್ಯಾಧಿಪತಿಗಳು, ಅವರು ನನ್ನ ನೋಡಿ ನಗ್ತಾ ಇದ್ರು, ನನ್ನ ನೋಡಿ ಹೀಯಾಳಿಸ್ತಾ ಇದ್ರು. ಇದರಿಂದಾಗಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯ್ತಾಯಿತು. ನಾನು ಸೇಡು ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೆ, ಅದಕ್ಕಾಗಿ ಫಿಶ್ ಕರಿಲಿ ಥೈಲಿಯಮನ್ನು ಮಿಕ್ಸ್ ಮಾಡಿ ಕೊಟ್ಟೆ ಅಂತ ಹೇಳ್ತೇನೆ. ಸ್ನೇಹಿತರೆ, ಇಲ್ಲಿ ವರುಣ್ ಕೊಡ್ತಾ ಇರುವಂಥ ಉತ್ತರ ಅಷ್ಟೊಂದು ಟಕ್ಕರಾದಂಥ ಉತ್ತರ ಅಂತ ಅನ್ಸಲ್ಲ. ಯಾಕೆಂದರೆ ದೇವೇಂದ್ರ ಶರ್ಮಾ ಅವರು ಕೋಟ್ಯಾಧಿಪತಿಗಳಾಗಿರ್ಬೋದು, ಆದರೆ ಈ ವರುಣ್ ಅವ್ರಿಗಿಂತ ತುಂಬ ದೊಡ್ಡ ಶ್ರೀಮಂತ. ಸ್ನೇಹಿತರೆ, ಹಾಗೆ ಈ ವರುಣ್ನ ಆಸ್ತಿ ಪಾಸ್ತಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ಗಳನ್ನ ಕೊಡ್ತೀನಿ, ನೀವು ಲೆಕ್ಕ ಹಾಕೋತಾ ಹೋಗ್ತಾರೆ. ಈ ವರುಣ್ಗೆ ಅದೆಷ್ಟೋ ಕಾಂಪ್ಲೆಕ್ಸ್ಗಳಿರುತ್ತೆ. ಪ್ರತಿ ತಿಂಗಳು ಆ ಕಾಂಪ್ಲೆಕ್ಸ್ಗಳಿಂದ ಈ ವರುಣ್ಗೆ 4 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇರುತ್ತೆ. ಈ ವರುಣ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರುತ್ತೆ. ಅಷ್ಟೇ ಅಲ್ಲ, ಈ ವರುಣ್ನ ಬ್ಯಾಂಕಲ್ಲಿ ಅದೆಷ್ಟೋ ಕೋಟಿ ಡಿಪಾಸಿಟ್ ಇರುತ್ತೆ, ಅದರಿಂದ ಕೂಡ ಬಡ್ಡಿ ಬರ್ತಾ ಇರುತ್ತೆ. ಈಗ ವರುಣ್ ಇಲ್ಲಿ ಪೊಲೀಸರು ಮುಂದೆ ಹೇಳ್ತಾ ಇದ್ದಾನೆ, ಇವನಿಗೆ ನೋಡಿ ನಗ್ತಾ ಇದ್ರಂತೆ, ಹೀಯಾಳಿಸ್ತಾ ಇದ್ರಂತೆ, ಇವನು ಬಡವ ಅಂತ ಕಿಚಾಯಿಸ್ತಾ ಇದ್ರಂತೆ. ಈ ಮಾತನ್ನು ಯಾರಾದರೂ ನಂಬ್ತಾರ? ಪೊಲೀಸರು ಕೂಡ ಇವನ ಮಾತನ್ನು ನಂಬಲ್ಲ. ಈಗ ವಿಚಾರಣೆಯನ್ನು ಸ್ವಲ್ಪ ಟೈಟ್ ಮಾಡ್ತಾರೆ, ಸ್ವಲ್ಪ ಬಿಗಿ ಮಾಡ್ತಾರೆ. ಇಲ್ಲಿ ಯಾವಾಗ ವಿಚಾರಣೆ ಬಿಗಿ ಆಗ್ತಾ ಬರುತ್ತೆ, ವರುಣ 3 ಕೊಲೆಗಳನ್ನ ಮಾಡೋದಕ್ಕೆ ನಿಜವಾದ ಕಾರಣ ಏನು ಅಂತ ಈಗ ಪೊಲೀಸರು ಮುಂದೆ ಹೇಳ್ತಾನೆ. ಸ್ನೇಹಿತರೆ, ಇವನು ಪೊಲೀಸರು ಮುಂದೆ ಹೇಳಿದಂಥ ಕಾರಣವನ್ನು ನೀವು ಕೇಳ್ಬಿಟ್ರೆ
ಒಂದು ವೇಳೆ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ವರುಣ್ ಏನಾದ್ರು ನಿಮ್ಮ ಮುಂದೆ ಬಂದ್ಬಿಟ್ರೆ ನೀವು ಚಪ್ಪಲಿ ತಗೊಂಡು ಇವನಿಗೆ ಹೊಡೆದ್ಬಿಡ್ತೀರಾ. ಈಗಿನ ಕಾಲದಲ್ಲೂ ಈ ಥರದ ಜನ ಇದ್ದಾರಾ ಅಂತ. ಸ್ನೇಹಿತರೆ, ಹಾಗಾದರೆ ವರುಣ್ ಪೊಲೀಸರು ಮುಂದೆ ಹೇಳಿದಂಥ ನಿಜವಾದ ಕಥೆ ಏನೋ, ಅವನು ಕೊಟ್ಟಂಥ ಕಾರಣ ಏನು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಲ್ಲಿಂದ ಸ್ವಲ್ಪ ವರ್ಷಗಳ ಹಿಂದೆ ದೆಹಲಿಯ ಗ್ರೇಟರ್ ಕೈಲಾಶ್ನಲ್ಲಿ ಈ ವರುಣ್ಗೆ ಒಂದು ಕೋಟ್ಯಾಂತರ ರೂಪಾಯಿ ಬಂಗ್ಲೆ ಇರುತ್ತೆ. ಈ ವರುಣ್ ಏನಿರ್ತಾನೆ, ಇವರ ತಂದೆ ತಾಯಿಗೆ ಇವನು ಒಬ್ಬನೇ ಮಗ. ಹೀಗಾಗಿ 2009ರಲ್ಲಿ ಈ ವರುಣ್ಗೆ ದೇವೇಂದ್ರ ಶರ್ಮಾ ಅವರ ಹಿರಿಯ ಮಗಳು ದಿವ್ಯಾ ಜೊತೆ ಮದುವೆ ಆಗುತ್ತೆ. 2009ರಲ್ಲಿ ಮದುವೆ ಆಗಿದ್ರು ಕೂಡ 6 ವರ್ಷ ಕಳೆದೋಗುತ್ತೆ, ಇವರಿಬ್ಬರಿಗೆ ಮಕ್ಕಳೇ ಆಗಲ್ಲ. ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲ್ಲ, ಹಣದ ಹೊಳೆ ಹರಿತಾ ಇರುತ್ತೆ. ಆದರೆ ಇವರಿಬ್ಬರಿಗೆ ಮಕ್ಕಳಾಗ್ತಾ ಇರಲ್ಲ. ಮನೆಯಲ್ಲಿ ಇದೊಂದೇ ದೊಡ್ಡ ಚಿಂತೆ. 2015ರಲ್ಲಿ ಇವರಿಬ್ರು ಇಂದಿರಾ ಗಣೇಶನ್ ಅಂತ ಒಬ್ರು ಡಾಕ್ಟರ್ ಇರ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಈ ಇಂದಿರಾ ಗಣೇಶನ್ ಎಲ್ಲ ಚೆಕ್ ಮಾಡ್ತಾರೆ. ಆನಂತರ ನೀವು IVF ಮಾಡಿಸ್ಕೊಳ್ಳಿ, ನಿಮಗೆ ಮಕ್ಕಳಾಗುತ್ತೆ ಅಂತ ಒಂದು ಆಪ್ಷನ್ ಕೊಡ್ತಾರೆ. ಗಂಡ ಹೆಂಡತಿ ಇಬ್ರು ಒಪ್ಕೋತಾರೆ, IVF ಮಾಡಿಸ್ಕೋತಾರೆ. 2016ರಲ್ಲಿ ದಿವ್ಯಾಗೆ ಅವಳಿ ಜವಳಿ ಮಕ್ಕಳಾಗುತ್ತೆ. ಇವೆರಡು ಮಕ್ಕಳಾದ ನಂತರ ಎರಡು ಮನೆಯವರು ಕೂಡ ತುಂಬ ಸಂತೋಷವಾಗಿರ್ತಾರೆ. ಆದರೆ ಈ ವರುಣ್ ಯಾಕೋ ಏನೋ ಗೊತ್ತಿಲ್ಲ, ಆಗಾಗ ಆ ಮಾವನ ಮನೆಗೆ ಹೋದರೆ ಏನೇನೋ ಕಿರಿಕುಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಾನೆ, ಮುನ್ಸ್ಕೊತಾ ಇರ್ತಾನೆ. ಹೀಗೆ ಸ್ವಲ್ಪ ಹೆಚ್ಚು ಕಮ್ಮಿ ಏನೋ ಜೀವನ ನಡೀತಾ ಇರುತ್ತೆ. ಆದರೆ 2020ರಲ್ಲಿ ಈ ವರುಣ್ ತಂದೆ ತೀರ್ಕೋತಾರೆ. ಈ ವರುಣ್ ತಂದೆ ತೀರ್ಕೊಂಡಂತಹ ಸ್ವಲ್ಪ ದಿನದ ನಂತರ ದಿವ್ಯಾ ಮತ್ತೆ ಗರ್ಭವತಿ ಆಗ್ತಾಳೆ. ದಿವ್ಯಾ ಮೆಡಿಕಲ್ ಚೆಕಪ್ಗೆ ಅಂತ ಹೋದಾಗ ಆ ಡಾಕ್ಟರ್ ಎಲ್ಲ ಥರ ಚೆಕ್ ಮಾಡ್ತಾರೆ. ಮುಂದೆ ಹುಟ್ಟುವಂಥ ಮಗುವಿಗೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಆ ಡೇಟ್ ಬಂದು ಈ ವರುಣ್ ತಂದೆ ತೀರ್ಕೊಂಡಿರ್ತಾರೆ. ಅವರ ಡೇಟ್ ಆಫ್ ಬರ್ತ್ ಮತ್ತು ಆ ಮುಂದೆ ಹುಟ್ಟುವಂಥ ಮಗುವ ಆ ಡೇಟ್ ಆಫ್ ಬರ್ತ್ ಸೇಮ್ ಆಗಿರುತ್ತೆ. ಇವೆರಡು ಡೇಟ್ ಆಫ್ ಬರ್ತ್ಗಳು ಸೇಮ್ ಆಗಿರೋದ್ರಿಂದ ವರುಣ್ ಮತ್ತು ವರುಣ್ನ ತಾಯಿ, ವರುಣ್ನ ತಂದೆ ಮತ್ತೆ ವರುಣ್ನ ಮಗನಾಗಿ ಹುಟ್ಟಿ ಬರ್ತಾ ಇದ್ದಾರೆ ಅಂತ ಒಂದು ಅಂದಾಜು ಮಾಡ್ಕೋತಾರೆ. ಇದರಲ್ಲೇನೂ ತಪ್ಪಿಲ್ಲ, ಇದು ಒಂದು ಸಂತೋಷದ ವಿಷಯ. ಆದರೆ ಇವರು ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿರ್ತಾರೆ. ಇದಾದ ಸ್ವಲ್ಪ ದಿನದ ನಂತರ ದಿವ್ಯಾ ಮನೇಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾಳೆ, ಕಾಲ್ ಜಾರಿ ಬಿದ್ದುಬಿಡ್ತಾಳೆ. ಅವಳಿಗೆ ಇದರಿಂದ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ. ಅದಕ್ಕಾಗಿ ಹೋಗಿ ಡಾಕ್ಟರ್ಗೆ ಚೆಕಪ್ ಮಾಡಿಸ್ತಾಳೆ. ಡಾಕ್ಟರ್ ಇವಳನ್ನು ಚೆಕಪ್ ಮಾಡಿದ ನಂತರ ನೀವು ಅಬಾರ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಯಾಕೆಂದರೆ ಈಗ ಬೈ ಚಾನ್ಸ್ ಅಬಾರ್ಷನ್ ಮಾಡಿಸ್ಲಿಲ್ಲ ಅಂದರೆ ನಿಮಗೆ ಮತ್ತು ನಿಮ್ಮ ಹುಟ್ಟುವಂಥ ಮಗುಗೆ ಇಬ್ರಿಗೂ ತೊಂದರೆ ಇದೆ, ಅದಕ್ಕಾಗಿ ನೀವು ಅಬಾರ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ದಿವ್ಯಾ ಬಂದು ಈ ಮಾತನ್ನ ಮನೆಯಲ್ಲಿ ಹೇಳ್ತಾಳೆ. ಆದರೆ ವರುಣ್ ಮತ್ತೆ ವರುಣ್ನ ತಾಯಿ ಈಗ ಮುಂದೆ ಹುಟ್ಟುವಂಥ ಮಗು ಈ ವರುಣ್ನ ತಂದೆ ಅಂತ ಅನ್ಕೊಂಡಿರ್ತಾರೆ. ಅವರು ಈ ಅಬಾರ್ಷನ್ಗೆ ಒಪ್ಪಲ್ಲ. ಈಗ ಬರ್ತಾ ಬರ್ತಾ ದಿವ್ಯಾ ಮೈಯಲ್ಲಿ ತೊಂದರೆಗಳು ಹೆಚ್ಚಾಗ್ತಾ ಇರುತ್ತೆ. ದಿವ್ಯಾ ಈ ಮಾತನ್ನ ತನ್ನ ತಾಯಿ ಮನೆಯಲ್ಲಿ ಹೇಳ್ಕೊತಾಳೆ. ಈ ಮಾತನ್ನ ಕೇಳಿದಂತಹ ದಿವ್ಯಾ ತಾಯಿ ಮನೆಯವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ನಿಮಗೆ ಆಲ್ರೆಡಿ 2 ಮಕ್ಕಳಿದ್ದಾರೆ, 3ನೇ ಮಗು ಇದು. ಇದಕ್ಕಾಗಿ ಈ ತಾಯಿ ಮತ್ತು ಮಗು ಇಬ್ಬರು ಜೀವ ಕೂಡ ರಿಸ್ಕಲ್ಲಿದೆ, ಇಷ್ಟು ರಿಸ್ಕ್ ತಗೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಇಲ್ಲಿ ಇವ್ರು ಹೇಳ್ತಾ ಇರೋದು ನಿಜ. ಯಾಕೆಂದರೆ ಇವ್ರಿಗೆ ಆಲ್ರೆಡಿ 2 ಮಕ್ಕಳಿರ್ತಾರೆ. 3ನೇ ಮಗುಗಾಗಿ ತಾಯಿ ಮತ್ತು ಮಗುನ ಜೀವವನ್ನು ರಿಸ್ಕಲ್ಲಿ ಹಾಕೋದು ತಪ್ಪೇ ಅಲ್ವಾ? ಅದಕ್ಕಾಗಿ ಈ ಸಜೆಷನನ್ನು ಈ ವರುಣ್ ಮತ್ತು ವರುಣ್ನ ತಾಯಿಗೆ ಕೊಡ್ತಾರೆ. ಆದರೆ ಈ ವರುಣ್ ಮತ್ತು ವರುಣ್ನ ತಾಯಿ ಸುತ್ತಾರಾಮಿ ಮಾತನ್ನು ಒಪ್ತಾ ಇರಲ್ಲ. ಕೊನೆಗೆ ಈ ದಿವ್ಯಾ ತಾಯಿ ಮನೆಯವರು ಈ ದಿವ್ಯಾಳನ್ನು ಕರ್ಕೊಂಡೋಗಿ ಅಬಾರ್ಷನ್ ಮಾಡಿಸೇ ಬಿಡ್ತಾರೆ. ಹೀಗೆ ಯಾವಾಗ ದಿವ್ಯಾಗೆ ಅಬಾರ್ಷನ್ ಆಗ್ಬಿಡುತ್ತೆ, ತಾಯಿ ಮಗ ಇಬ್ಬರು ಕೆರಳೋಗ್ತಾರೆ. ಈಗ ಇವರಿಬ್ಬರ ಮನಸ್ಸಲ್ಲಿ ದ್ವೇಷ ತುಂಬೋಗುತ್ತೆ. ಈ ದ್ವೇಷ ಬರ್ತಾ ಬರ್ತಾ ಸೇಡಾಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಈ ಸೇಡನ್ನು ಯಾವ ಥರ ತೀರಿಸ್ಕೋಬೇಕು ಅಂತ ತಾಯಿ ಮಗ ಇಬ್ಬರು ಹೊಂಚಾಗ್ತಾ ಇರ್ತಾರೆ. ಹೀಗೆ ಈ ಅಬಾರ್ಷನ್ ಆದ ನಂತರ ದಿವ್ಯಾ ಹೆಚ್ಚಾಗಿ ತಾಯಿ ಮನೆಯಲ್ಲೇ ಇರ್ತಾಳೆ. ದಿವ್ಯಾ ಒಂದ್ಸಲ ತಾಯಿ ಮನೆಗೆ ಬಂದ್ಬಿಟ್ರೆ 2-3 ತಿಂಗಳವರೆಗೆ ಬರೀ ತಾಯಿ ಮನೆಯಲ್ಲೇ ಇರ್ತಾಳೆ. ಇನ್ನೊಂದು ಕಡೆ ಈ ವರುಣ್ಗೂ ಕೂಡ ದಿವ್ಯಾ ಮೇಲೆ ಪ್ರೀತಿ ಕಮ್ಮಿ ಆಗ್ಬಿಟ್ಟಿರುತ್ತೆ. ನನ್ನ ಮಾತನ್ನು ಮೀರಿ ಇವಳು ಅಬಾರ್ಷನ್ ಮಾಡಿಸಿದ್ಲಲ್ಲ ಅಂತ ಒಂದು ಕೋಪ ಇರುತ್ತೆ. ವರುಣ್ ಮಾವನ ಮನೆಗೆ ತುಂಬ ಅಪರೂಪಕ್ಕೆ ಬರ್ತಾ ಇರ್ತಾನೆ. ಹೀಗೆ ಒಂದ್ಸಲ ಬಂದಿರ್ತಾನೆ, ವಿನಾಕಾರಣ ಒಂದು ಜಗಳ ತೆಗಿತಾನೆ. ಹೀಗೆ ಜಗಳ ಆಡುವಾಗ ನನ್ನ ಮನೆ ಹಾಳು ಮಾಡಿದಂಥ ನಿಮಗೆ ನಿಮ್ಮ ಮನೇನ ಹಾಳು ಮಾಡಿ ನಾನು ತೋರಿಸ್ತೀನಿ ಅಂತ ಒಂದು ಚಾಲೆಂಜ್ ಮಾಡಿ ಹೋಗಿರ್ತಾನೆ. ಇವನ ಮಾತನ್ನು ಯಾರು ಕೂಡ ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ. ಆವತ್ತು ಜಗಳ ಆಡ್ಕೊಂಡು ಹೋದಂಥ ವರುಣ್ ಮತ್ತೆ ಬರೋದು ಯಾವಾಗ ಅಂದರೆ ಆ ಫಿಶ್ ಕರಿ ಮಾಡಿಕೊಂಡು 2021ರಲ್ಲಿ ಮತ್ತೆ ವಾಪಸ್ ಬಂದಿರ್ತಾನೆ. ಹೀಗೆ ಅಪರೂಪಕ್ಕೆ ಅಳಿಯ ಫಿಶ್ ಕರಿ ಮಾಡ್ಕೊಂಡು ಬಂದಿದ್ದಾನೆ ಅಂತ ಎಲ್ಲರೂ ಕೂಡ ಖುಷಿಯಾಗಿ ಆ ಫಿಶ್ ಕರಿಯನ್ನು ತಿಂತಾರೆ. ಸ್ನೇಹಿತರೆ, ಇಲ್ಲಿ ಥೈಲಿಯಂನ ಒಂದು ವಿಶೇಷ ಏನಂದರೆ ಥೈಲಿಯಂಗೆ ಯಾವುದೇ ಆದಂಥ ಒಂದು ಟೇಸ್ಟ್ ಇರಲ್ಲ. ಇದರಿಂದಾಗಿ ಯಾರಿಗೂ ಗೊತ್ತಾಗಲ್ಲ ಇದರಲ್ಲಿ ಥೈಲಿಯಂ ಮಿಕ್ಸ್ ಆಗಿದೆ ಅಂತ. ಎಲ್ಲರೂ ಖುಷಿಯಾಗಿ ತಿಂದ್ಬಿಡ್ತಾರೆ. ಹೀಗೆ ಎಲ್ಲರೂ ಫಿಶ್ ಕರಿಯನ್ನು ತಿಂದಿರ್ತಾರೆ. ಆದರೆ ಪ್ರಿಯಾಂಕಾ ಮಾತ್ರ ಅವತ್ತು ಮನೆಯಿಂದ ಹೊರಗಡೆ ಹೋಗಿರ್ತಾಳೆ. ಈ ವರುಣ್ನ ಮನಸ್ಸಲ್ಲಿ ಎಷ್ಟು ದ್ವೇಷ ಇರುತ್ತೆ ಅಂದರೆ, ನೋಡಿ ಅವತ್ತು ಪ್ರಿಯಾಂಕಾ ಮನೆಯಲ್ಲಿ ಇಲ್ಲ. ಇವನು ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಪ್ರಿಯಾಂಕಾಗೋಸ್ಕರ ಸಂಜೆ 7 ಗಂಟೆವರೆಗೆ ಕಾಯ್ತಾನೆ.
ಪ್ರಿಯಾಂಕಾ ಸಂಜೆ 7 ಗಂಟೆಗೆ ಮನೆಗೆ ವಾಪಸ್ ಬರ್ತಾಳೆ. ಅವಳಿಗೂ ಕೂಡ ಫಿಶ್ ಕರಿನ ತಿರ್ಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇದಾದ ನಂತರ ಏನೆಲ್ಲ ನಡೆಯುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಸ್ನೇಹಿತರೆ. ಇವನು ಥೈಲಿಯಂನ ಒಂದೇ ಸಲ ತಂದು ಒಂದೇ ಸಲ ತಿನ್ಸಲ್ಲ. ಇವನು ಇದಕ್ಕಾಗಿ ತುಂಬಾ ರಿಸರ್ಚ್ ಮಾಡಿರ್ತಾನೆ. ಇವನು ಕೊಡಬೇಕು ಅಂತ ಕೊಡ್ತಾ ಇದ್ರೆ ಇನ್ನೂ ಬೇರೆ ಬೇರೆ ಪಾಯ್ಸನ್ಗಳಿತ್ತು, ಇನ್ನೂ ಭಯಾನಕ ಪಾಯ್ಸನ್ಗಳಿತ್ತು. ಆ ಪಾಯ್ಸನ್ಗಳ ಬಗ್ಗೆ ಈ ವರುಣ್ಗೂ ಕೂಡ ಗೊತ್ತಿರುತ್ತೆ. ಆದ್ರೆ ಇವನು ಈ ಥೈಲಿಯಮನ್ನೇ ಯಾಕೆ ಸೆಲೆಕ್ಷನ್ ಮಾಡ್ತಾನೆ ಅಂದ್ರೆ ಆ ಸ್ಪೀಡ್ ಆಗಿ ರಿಯಾಕ್ಷನ್ ಮಾಡುವಂತಹ ಪಾಯ್ಸನ್ ಅನ್ನ ತಂದು ಇವ್ರಿಗೆ ಕೊಟ್ಟು ಅವ್ರು ಸತ್ತೋದ್ರೆ ಇವನ ಮೇಲೆ ಅನುಮಾನ ಬರುತ್ತೆ. ಆದ್ರೆ ಥೈಲಿಯಂ ಏನಿರುತ್ತೆ ಅದು ತುಂಬಾ ಸ್ಲೋ ಆಗಿ ರಿಯಾಕ್ಷನ್ ಮಾಡುತ್ತೆ, ಕೊನೆಗೆ ಆ ವ್ಯಕ್ತಿ ಸತ್ತೋಗ್ತಾನೆ. ಇಲ್ಲಿ ವರುಣ್ ಒಂದು ಒಳ್ಳೆ ಕೆಲಸ ಏನ್ ಮಾಡ್ದ ಅಂದ್ರೆ ಇವನು 2 ಸಲ ಕೂಡ ಫುಡ್ ಅಲ್ಲಿ ಮಿಕ್ಸ್ ಮಾಡಿ ಥೈಲಿಯಂ ಅನ್ನ ತಿನ್ನಿಸಿದಾಗ ಇವನು ತನ್ನ 2 ಅವಳಿ ಜೋಳಿ ಮಕ್ಕಳಿಗೆ ಅದನ್ನ ತಿನ್ಸಿರಲ್ಲ. ಆ ಮಕ್ಕಳು ಬೈ ಚಾನ್ಸ್ ಮಿಸ್ ಆದ್ರ ಇಲ್ಲ ಇವನೇ ಆ ಮಕ್ಕಳಿಗೆ ತಿನ್ನಿಸಬಾರ್ದು ಅಂತ ತಿನ್ನಿಸ್ಲಿಲ್ವಾ ಗೊತ್ತಿಲ್ಲ. ಒಟ್ನಲ್ಲಿ 2 ಟೈಮ್ ಕೂಡ ಇವನು ಆ ಥೈಲಿಯಂ ಅನ್ನ ಮಕ್ಕಳಿಗೆ ಕೊಟ್ಟಿರಲ್ಲ. ಪಾಪ ಅವ್ರಿಗೇನೂ ತೊಂದರೆ ಆಗಲ್ಲ. ಈ ವರುಣ್ನ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿದಾಗ ಈ ವರುಣ್ನ ಕಡೆ ಲಾಯರ್ಗಳು ಯಾವ ತರ ವಾದ ಮಾಡ್ತಾರೆ ಅಂದ್ರೆ ವರುಣ್ ಆನ್ಲೈನ್ ಅಲ್ಲಿ ಥೈಲಿಯಂ ಬಗ್ಗೆ ರಿಸರ್ಚ್ ಮಾಡಿರೋದು ನಿಜ, ಅವನು ಪಾರ್ಸಲ್ ಕೂಡ ತರಿಸಿರ್ಬೋದು. ಆದ್ರೆ ವರುಣ್ ಥೈಲಿಯಂ ಅನ್ನ ಫಿಶ್ ಕರಿಯಲ್ಲಿ ಮಿಕ್ಸ್ ಮಾಡೋದನ್ನ ಯಾರು ನೋಡಿದ್ರು? ನಿಮ್ಮ ಹತ್ರ ಫಿಂಗರ್ ಪ್ರಿಂಟ್ಗಳಿದೆಯಾ? ನಿಮ್ಮ ಹತ್ರ CCTV ರೆಕಾರ್ಡ್ಗಳಿದೆಯಾ? ಇವೆಲ್ಲ ಇಲ್ಲ ಅಂದಮೇಲೆ ನೀವು ಹೇಗೆ ಹೇಳ್ತೀರಾ ವರುಣ್ ಅವತ್ತು ಫಿಶ್ ಕರಿಯಲ್ಲಿ ಥೈಲಿಯಮನ್ನ ಮಿಕ್ಸ್ ಮಾಡಿದ್ದ ಅಂತ? ಇಲ್ಲಿ ಇನ್ನೊಂದು ಥರ ನಡೆದಿರ್ಬೋದು. ವರುಣ್ ಥೈಲಿಯಮನ್ನ ತರಿಸಿರ್ಬೋದು, ಆದರೆ ಬೇರೆ ಯಾರೋ ಅದನ್ನು ಎತ್ಕೊಂಡು ಬೇರೆ ಯಾವುದೋ ಫುಡ್ಡಲ್ಲಿ ಮಿಕ್ಸ್ ಮಾಡಿ ಇವ್ರಿಗೆಲ್ಲ ತಿನ್ಸಿರ್ಬೋದು. ಇಲ್ಲಿ ಇನ್ನೊಂದು ಏನಾಗಿರುತ್ತೆ ಅಂದರೆ ಪ್ರಿಯಾಂಕಾ ಸಾಯೋದಕ್ಕೆ ಮೊದಲು ಪ್ರಿಯಾಂಕಾಗೆ 2 ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಒಬ್ಬರ ಹೆಸರು ಅತುಲ್ ಪ್ರಸಾದ್ ಅಂತ, ಇನ್ನೊಬ್ರು ರಾಹುಲ್ ಹಂಡ ಅಂತ. ಈ ಪ್ರಿಯಾಂಕಾ ಸತ್ತ ನಂತರ ಪ್ರಿಯಾಂಕಾ ಸಾಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಪ್ರಿಯಾಂಕಾ ದೇಹದಲ್ಲಿ ರೇಬಿಸ್ ಪತ್ತೆ ಆಗಿತ್ತು ಅಂತ ಇವರೊಂದು ಕಾರಣ ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ಪ್ರಿಯಾಂಕಾಗೆ ಯಾವುದೇ ನಾಯಿ ಆಗಲಿ ಯಾವುದೇ ಪ್ರಾಣಿ ಆಗಲಿ ಕಚ್ಚಿರಲ್ಲ. ಹಾಗಾದ್ರೆ ಇವಳ ದೇಹದಲ್ಲಿ ರೇಬಿಸ್ ಎಲ್ಲಿಂದ ಬರುತ್ತೆ? ಸ್ನೇಹಿತರೆ, ನಾನು ಮೊದಲೇ ಹೇಳಿದಂತೆ ಈ ಕೇಸಲ್ಲಿ ಸಾಕ್ಷಿಗಳು ತುಂಬಾ ವೀಕ್ ಆಗಿರುತ್ತೆ. ಅದರಿಂದಾಗಿ ಆವತ್ತಿಂದ ಇವತ್ತಿನವರೆಗೂ ಕೂಡ ಈ ಕೇಸ್ ಬೆಳ್ಳಗೆ ನಡ್ಕೊಂಡು ಬರ್ತಾ ಇದೆ. ಈಗ ಕಳೆದ ಜನವರಿ 2025 ಕೂಡ ಒಂದು ಹಿಯರಿಂಗ್ ಇತ್ತು. ವರುಣ್ ಬಂದು ಆ ಕೇಸನ್ನು ಅಟೆಂಡ್ ಕೂಡ ಮಾಡಿದ್ದ. ಆದರೆ ಮತ್ತೆ ಡೇಟ್ ಮುಂದೆ ಹೋಗುತ್ತೆ. ಸ್ನೇಹಿತರೆ, ಈಗಲೂ ಕೂಡ ಈ ಕೇಸಲ್ಲಿ ಸರಿಯಾದ ಒಂದು ಶಿಕ್ಷೆ ಅನೌನ್ಸ್ ಆಗಿಲ್ಲ. ನೋಡಬೇಕು ಮುಂದೆ ಏನು ರಿಸಲ್ಟ್ ಬರುತ್ತೆ ಅಂತ. ಈಗ ಕೊನೆಯಲ್ಲಿ ವರುಣ್ ಬಗ್ಗೆ ಮಾತಾಡೋದಾದ್ರೆ ವರುಣ್ ಯಾವ ಕಾಲದಲ್ಲಿ ಜೀವನ ಮಾಡ್ತಾ ಇದ್ದಾನೆ ಅಂತ ನಂಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ತನ್ನ ಸತ್ತೋದ ತಂದೆಯ ಡೇಟ್ ಆಫ್ ಬರ್ತ್ ಮತ್ತೆ ತನ್ನ ಹುಟ್ಟುವ ಮಗುವಿನ ಡೇಟ್ ಆಫ್ ಬರ್ತ್ ಒಂದೇ ಆಗಿದೆ. ತನ್ನ ತಂದೆನೇ ಹುಟ್ಟಿ ಬರ್ತಾ ಇದ್ದಾನೆ ಅಂತ ಈ ಮೂರ್ಖ ತಿಳ್ಕೊತಾನೆ. ತಾನು ಹೇಳಿದ್ರು ಕೂಡ ಕೇಳ್ದೇನೆ ತನ್ನ ಹೆಂಡತಿ ಹೋಗಿ ಅಭಾಷಣ ಮಾಡಿಸ್ಕೊಂಡು ಬಂದಿದ್ರಿಂದ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಹೋಗಿ 3 ಜನರ ಜೀವ ತಗೋತಾನೆ. ಇವನು ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು ಬೇಡ, ಇವನು ಬರೀ ತನ್ನ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಈಗ ಮಕ್ಕಳು ತಾಯಿ ಇಲ್ಲದೆ ಅನಾಥವಾಗಿದ್ದಾರೆ. ವರುಣ್ನ ತಾಯಿ ಇರುವವರೆಗೆ ಆ ಮಕ್ಕಳನ್ನ ನೋಡ್ಕೋತಾರೆ, ಆನಂತರ ಆ ಮಕ್ಕಳು ಅನಾಥವಾಗ್ತಾರೆ. ಅವರನ್ನ ಯಾರು ನೋಡ್ಕೋತಾರೆ? ವರುಣ್ ಬರೀ ಇಷ್ಟು ಯೋಚನೆ ಮಾಡ್ತಾ ಇದ್ದಿದ್ರೆ ಇಷ್ಟು ದೊಡ್ಡ ಒಂದು ಅನಾಹುತ ಮಾಡ್ತಾ ಇರಲಿಲ್ಲ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಕಥೆನ ಇಷ್ಟಕ್ಕೆ ಸ್ಟಾಪ್ ಮಾಡೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.